ನಮಸ್ಕಾರ ಗೆಳೆಯರೇ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಮ್ಯಾಚ್ ನಂಬರ್ 63, ಮುಂಬೈ ಇಂಡಿಯನ್ಸ್ ವರ್ಸಸ್ ದಿಲ್ಲಿ ಕ್ಯಾಪಿಟಲ್ಸ್. ನಮ್ಮ ದೇಶದ ಕ್ಯಾಪಿಟಲ್ ವರ್ಸಸ್ ಫೈನಾನ್ಷಿಯಲ್ ಕ್ಯಾಪಿಟಲ್ ನಡುವೆ ಮ್ಯಾಚ್ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಈ ಮ್ಯಾಚ್ದಲ್ಲಿ ದಿಲ್ಲಿ ಏನಾದರೂ ಸೋತರೆ ಔಟ್ ಆಫ್ ದ ಟೂರ್ನಮೆಂಟ್. ದಿಲ್ಲಿಗೂ ಗೆಲ್ಲಬೇಕು, ಮುಂಬೈಗೂ ಗೆಲ್ಲಬೇಕು. ಮುಂಬೈ ಸೋತರೆ ನೆಟ್ ರನ್ ರೇಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಅವ್ರಿಗೆ. ಬಿಗ್ ಮ್ಯಾಚ್ ಇದೆ ಎರಡು ಟೀಮ್ಗೆ, ಸ್ಪೆಷಲಿ ದಿಲ್ಲಿಗೆ. ಇದು ಮ್ಯಾಚ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಲಾಸ್ಟ್ ಚಾನ್ಸ್ನೇ ಅನ್ಬೋದು ನಾವು ಈಗ ದಿಲ್ಲಿಗೆ. ಸೊ ಮುಂದೆ ಈ ಮ್ಯಾಚ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವು ಏನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ಥರದ ವೀಡಿಯೋಸ್ ಇನ್ನು ಮುಂದೆ ಕೂಡ ಬರ್ತಾ ಇರುತ್ತೆ. ಟೀಮ್ ಮಾಡೋಣ. ಅದಕ್ಕಿಂತ ಮುಂಚೆ ಟೆಲಿಗ್ರಾಮ್ ಬಗ್ಗೆ ಹೇಳ್ತೀನಿ. ಟೀಮ್ದಲ್ಲಿ ಸ್ವಲ್ಪ ಮೇಜರ್ ಚೇಂಜಸ್ ಆಗುತ್ತೆ ಲಾಸ್ಟ್ ಮೂಮೆಂಟ್ದಲ್ಲಿ. ಯಾಕಂದರೆ ಟಾಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಫೈನಲ್ ಅಪ್ಡೇಟೆಡ್ ಟೀಮ್ ನಾನು ಟೆಲಿಗ್ರಾಮ್ದಲ್ಲೇ ಹಾಕಿರ್ತೀನಿ. ಅದಕ್ಕೆ ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಹೋಗಿ ಅಲ್ಲಿಂದ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ದಿಲ್ಲಿ ವರ್ಸಸ್ ಮುಂಬೈ ವಾನ್ಖೇಡೆದಲ್ಲಿ ಮ್ಯಾಚ್ ಇದೆ. ಇಲ್ಲಿ ಸ್ಪೆಷಲಿ ಬ್ಯಾಟಿಂಗ್ ವಿಕೆಟ್ನೇ ಇರುತ್ತೆ. ಚೇಜಿಂಗ್ ಟೀಮ್ಗೆ ಅಡ್ವಾಂಟೇಜ್ ಇರುತ್ತೆ ಸ್ವಲ್ಪ ಜಾಸ್ತಿ. ಯಾಕಂದರೆ ಸೆಕೆಂಡ್ ಇನ್ನಿಂಗ್ನಲ್ಲಿ ಸ್ವಲ್ಪ ಡ್ಯೂ ಬರೋ ಚಾನ್ಸಸ್ ಇರುತ್ತೆ. ಆವಾಗ ಫಸ್ಟ್ ಇನ್ನಿಂಗ್ ಮಾಡೋ ಟೀಮ್ಗೆ 200 ರನ್ಸ್ ಕಡಿಮೆನೇ ಅನಿಸ್ಬೋದು. ಮುಂಬೈದಲ್ಲಿ ಕೂಡ ಪ್ಲೇ ಆಫ್ಸ್ನಲ್ಲಿ ರಾಯನ್ ರಿಕಲ್ಟನ್ ಇರೋದಿಲ್ಲ, ವಿಲ್ ಜಾಕ್ಸ್ ಕೂಡ ಇರೋದಿಲ್ಲ, ಕಾರ್ಬಿನ್ ಬಾಷ್ ಕೂಡ ಇರೋದಿಲ್ಲ. ರಿಪ್ಲೇಸ್ಮೆಂಟ್ ಕೂಡ ಈಗ ಆಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಆರಾಮಾಗಿ ಮಾತಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ. ಈಗ ಸದ್ಯಕ್ಕೆ ಟೀಮ್ ಮಾಡೋಣ. ವಿಕೆಟ್ ಕೀಪಿಂಗ್ ಸೆಕ್ಷನ್ದಲ್ಲಿ KL ರಾಹುಲ್ ಅವೈಲೇಬಲ್ ಇದ್ದಾರೆ, ಅಭಿಷೇಕ್ ಪೋರೆಲ್ ಮತ್ತು ರಾಯನ್ ರಿಕಲ್ಟನ್ ಅವೈಲೇಬಲ್ ಇದ್ದಾರೆ. ಸದ್ಯಕ್ಕೆ ಅವೈಲೇಬಲ್ ಇದ್ದಾರೆ. KL ರಾಹುಲ್ ಲಾಸ್ಟ್ ಮ್ಯಾಚ್ನಲ್ಲಿ 100 ಮಾಡಿದರು. ಆದರೆ ಸ್ಟ್ರೈಕ್ ರೇಟ್ ಮೇಲೆ ಸ್ವಲ್ಪ ಕ್ವೆಶನ್ ಮಾರ್ಕ್ ಇಡ್ತಿದ್ದಾರೆ ಎಲ್ಲರೂ. ಸ್ಪೆಷಲಿ ಪವರ್ ಪ್ಲೇದಲ್ಲಿ ಸ್ವಲ್ಪ ಸ್ಲೋ ಆಡಿದರು. ನಾ ಅಂತಿಲ್ಲ, ಜನಗಳು ಅಂತಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಮತ್ತು KL ರಾಹುಲ್ ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್ ಸೇಮ್ನೇ ಇತ್ತು. ಮತ್ತು ಗುಜರಾತ್ ಟೈಟನ್ಸ್ ಬೌಲರ್ಸ್ ಕೂಡ ಸ್ಟ್ರಾಂಗ್ ಇದ್ದರು ಆ್ಯಸ್ ಕಂಪೇರ್ ಟು ದಿಲ್ಲಿ ಬೌಲರ್ಸ್. ಪವರ್ ಪ್ಲೇದಲ್ಲಿ ಇವರು ಫಸ್ಟ್ ಓವರ್ ಮೇಡನ್ ಆಡಿದರು. ಯಾವಾಗ ಇವರು ಸ್ವಲ್ಪ ಜಾಸ್ತಿನೇ ಸ್ಲೋ ಆಡ್ತಾರೆ ಅಂತ ನನಗೂ ಅನಿಸುತ್ತೆ. ಫಸ್ಟ್ 5 ಓವರ್ಸ್ನಲ್ಲಿ ಟೀಮ್ ಸ್ಕೋರ್ ಇತ್ತು ಜಸ್ಟ್ 28 ರನ್ಸ್. ಇನ್ನೂ ಸ್ವಲ್ಪ ಜಾಸ್ತಿ ಇಂಟೆಂಟ್ ಇವ್ರಿಗೆ ತೋರಿಸಬೇಕಾಗುತ್ತೆ. ಹೋಗಲಿ, ಫ್ಯಾಂಟಸಿ ಪ್ರಕಾರ ನೋಡಿದರೆ ಇವ್ರಿಗೆ ಬ್ಯಾಕ್ ಮಾಡಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಇವ್ರ ಜೊತೆ ಅಭಿಷೇಕ್ ಪೋರೆಲ್ ಇವ್ರಿಗೂ ಕೂಡ ಬ್ಯಾಕ್ ಮಾಡ್ತೀನಿ. ಇವರು ಸ್ವಲ್ಪ DC ಕ್ಯಾಂಪ್ನಲ್ಲಿ ನೋಡಿದರೆ ಅಂಡರ್ ರೇಟೆಡ್ ಇದ್ದಾರೆ. ಇನ್ನೂ ಕನ್ಸಿಸ್ಟೆಂಟ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಮತ್ತು ವಿತ್ ಇಂಟೆಂಟ್ ಕೂಡ ತೋರಿಸ್ತಿದ್ದಾರೆ. ಇವ್ರ ಜೊತೆ ರಾಯನ್ ರಿಕಲ್ಟನ್ಗೆ ಕೂಡ ಬ್ಯಾಕ್ ಮಾಡ್ತೀನಿ. ಯಾಕಂದರೆ ಇವರು ವಾನ್ಖೇಡದಲ್ಲಿ ತುಂಬ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಸೌತ್ ಆಫ್ರಿಕನ್ ಪ್ಲೇಯರ್ ಇದ್ದಾರೆ. ಮುಂಚೆ ಕ್ವಿಂಟನ್ ಡಿಕಾಕ್ ರೋಲ್ ಇತ್ತು ಅಲ್ವಾ ಮುಂಬೈದಲ್ಲಿ, ಅದೇ ರೋಲ್ ಈಗ ಇವರು ನಿಭಾಯಿಸ್ತಾ ಇದ್ದಾರೆ. ರೋಹಿತ್ ಡಿಕಾಕ್ ಓಪನ್ ಮಾಡ್ತಿದ್ರು ಮುಂಚೆ, ಈಗ ರಿಕಲ್ಟನ್ ಮತ್ತು ರೋಹಿತ್ ಓಪನ್ ಮಾಡ್ತಾರೆ. ಕ್ವಿಂಟನ್ ಡಿಕಾಕ್ 2.1 ಅನ್ಬೋದು ಇವ್ರಿಗೆ ನಾವು. ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ ನಾನು. ಯಾಕಂದರೆ ಇಲ್ಲಿ ಅವ್ರ ಪರ್ಫಾರ್ಮೆನ್ಸ್ ತುಂಬ ಸ್ಟ್ರಾಂಗ್ ಇರುತ್ತೆ. ವಿಕೆಟ್ ಕೀಪಿಂಗ್ ಸೆಕ್ಷನ್ದಲ್ಲಿ 3 ಪ್ಲೇಯರ್ ಬ್ಯಾಕ್ ಮಾಡಿದ್ದೀನಿ. KL ರಾಹುಲ್, ರಾಯನ್ ರಿಕಲ್ಟನ್ ಮತ್ತು ಅಭಿಷೇಕ್ ಪೋರೆಲ್. ಇಲ್ಲಿ ಬ್ಯಾಟರ್ಸ್ದಲ್ಲಿ ಫ್ಯಾಬ್ ಡು ಪ್ಲೇಸಸ್ಗೆ ನಾನು ಡ್ರಾಪ್ ಮಾಡ್ತೀನಿ. ತುಂಬ ಕೆಟ್ಟದಾಗಿದೆ ಫಾರ್ಮ್ ಪಾಪ ಇವ್ರದ್ದು. ಈಗ ದಿಲ್ಲಿ ಕೂಡ ಈ ಮ್ಯಾಚ್ದಲ್ಲಿ ಇವ್ರಿಗೆ ಡ್ರಾಪ್ ಮಾಡ್ಬೋದು ಅಂತ ನನಗೆ ಅನಿಸ್ತಿದೆ. ಇವ್ರ ಬದಲು ಡೊಂಡನ್ ಫರೇರಾ ಇವರು ಆಡ್ತಾರೆ ಅಂತ ನನಗೆ ಅನಿಸ್ತಿದೆ. ತುಂಬ ಚಾನ್ಸಸ್ ಇದೆ ಇವರು ಆಡೋದು. ನಾನು ಕೂಡ ಈಗ ಸದ್ಯಕ್ಕೆ ಇವ್ರಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಟ್ರಿಸ್ಟನ್ ಸ್ಟಬ್ಸ್ಗೆ ನಾನು ಬ್ಯಾಕ್ ಮಾಡ್ತೀನಿ. ಲೋವರ್ ಡೌನ್ ದ ಆರ್ಡರ್ ಬರ್ತಾರೆ ತುಂಬ, ಆದರೆ ಯಾವಾಗಲೂ ರನ್ಸ್ ಮಾಡ್ತಿರ್ತಾರೆ. ಬಟ್ ನಂಬರ್ 6ಗೆ ಬರ್ತಾರೆ, ಇದು ಗಮನದಲ್ಲಿ ಇಡಬೇಕಾಗುತ್ತೆ. ಜಾಸ್ತಿ ಅಪರ್ಚುನಿಟಿ ಸಿಗೋದಿಲ್ಲ. ಆದರೆ ಪಾಯಿಂಟ್ ಏನು ಅಂದರೆ ನಾನು ಮುಂಬೈ ಗೆಲ್ಲುತ್ತೆ ಅಂತ ತಿಳ್ಕೊಂಡು ಟೀಮ್ ಮಾಡ್ತಾಯಿದ್ದೀನಿ. ಈಗ ಮುಂಬೈ ಗೆಲ್ಲುತ್ತೆ ಅಂದರೆ ದಿಲ್ಲಿ ಸೋಲುತ್ತೆ, ಮತ್ತು ದಿಲ್ಲಿ ಸೋಲಿದ್ರೆ ಇವ್ರಿಗೆ ಬ್ಯಾಟಿಂಗ್ ಸಿಗುತ್ತೆ ಅಲ್ವಾ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಟ್ರೆಂಟ್ ಬೋಲ್ಟ್ ಇದ್ದಾರೆ. ದಿಲ್ಲಿ ವಿಕೆಟ್ ಸ್ವಲ್ಪ ಬೇಗ ಬೀಳುತ್ತೆ, ಇವ್ರಿಗೆ ಬ್ಯಾಟಿಂಗ್ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಇಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಕೂಡ ಬ್ಯಾಕ್ ಮಾಡ್ತೀನಿ. ಈಗ ಇವ್ರ ಬಗ್ಗೆ ಯಾವುದೇ ಥರದ ಡಿಸ್ಕಷನ್ ಕೂಡ ಆಗಬಾರ್ದು. 1000ಕ್ಕಿಂತ ಜಾಸ್ತಿ ಫ್ಯಾಂಟಸಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನಂಬರ್ 3, ನಂಬರ್ 4 ಮೇಲೆ ಬ್ಯಾಟಿಂಗ್ಗೆ ಬರ್ತಾರೆ. ಸ್ವಲ್ಪ ಬ್ಯಾಟಿಂಗ್ ಇವ್ರದ್ದು ಶಫಲ್ ಆಗ್ತಾ ಇರುತ್ತೆ. ಯಾಕಂದರೆ ಮುಂಬೈ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಕಂಪಲ್ಸರಿ ಫಾಲೋ ಮಾಡ್ತಾರೆ. ತಿಲಕ್ ಕೂಡ ಬರ್ತಾರೆ ಯಾವಾಗ ನಂಬರ್ 3ಗೆ ಬ್ಯಾಟಿಂಗ್ಗೆ. ಆವಾಗ ಫ್ಯಾಂಟಸಿದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಮಗೆ. ಆದರೆ ನಂಬರ್ 3 ಅಥವಾ ನಂಬರ್ 4 ಮೇಲೆ ಕಂಪಲ್ಸರಿ ಬಂದೇ ಬರ್ತಾರೆ. ಆರೆಂಜ್ ಕ್ಯಾಪ್ ರೇಸ್ದಲ್ಲಿ ಕೂಡ ಇದ್ದಾರೆ ಇವರು. ಸ್ವಲ್ಪ ಹಿಂದೆ ಆಗಿದ್ದಾರೆ ಆರೆಂಜ್ ಕ್ಯಾಪ್ ರೇಸ್ದಲ್ಲಿ ಸಾಯಿ ಸುದರ್ಶನ್, ಗಿಲ್ ಮತ್ತು ಜೈಸ್ವಾಲ್ ಆ್ಯಸ್ ಕಂಪೇರ್ ಟು. ಅಟ್ ದ ಸೇಮ್ ಟೈಮ್ ಇವರು ಮ್ಯಾಚಸ್ ಕೂಡ ಕಡಿಮೆ ಆಡಿದ್ದಾರೆ ಅಲ್ವಾ. ಈಗ ಮ್ಯಾಚಸ್ನೂ ಇರಲಿಲ್ಲ. ಇವ್ರಿಗೆ ಬ್ಯಾಕ್ ಮಾಡ್ತಾಯಿದ್ದೀನಿ.
ಇವ್ರ ಜೊತೆ ರೋಹಿತ್ ಶರ್ಮಾ. ಈಗ ವಾನ್ಖೇಡೆದಲ್ಲಿ ಇವ್ರ ಹೆಸರದು ಸ್ಟ್ಯಾಂಡ್ ಕೂಡ ಆಗಿದೆ. ಈಗ ಫಸ್ಟ್ ಟೈಮ್ ಆಡ್ತಿದ್ದಾರೆ ಸ್ಟ್ಯಾಂಡ್ ಆದಮೇಲೆ. ಇವ್ರಿಗೆ ಹಿಸ್ಟಾರಿಕಲ್ ಮೂಮೆಂಟ್ ಇರುತ್ತೆ ಈ ಮ್ಯಾಚ್ದಲ್ಲಿ. ನಿಮಗೆ ಗೊತ್ತಿತ್ತಾ ಸ್ಟ್ಯಾಂಡ್ ಆಗಿದೆ ಅವ್ರ ಹೆಸರು ಮೇಲೆ ಅಂತ? ಹಾಗೆ ನೋಡೋಕೆ ಹೋದರೆ ಡಿ ಸಿ ವಿರುದ್ಧ ಇವರ ರೆಕಾರ್ಡ್ ಸ್ವಲ್ಪ ಸರಿಯಾಗಿರೋದಿಲ್ಲ, ಆದರೆ ಸ್ಟಾರ್ಕ್ ಇಲ್ಲ ಈ ಮ್ಯಾಚ್ದಲ್ಲಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಈಗ ಸ್ಕಾಯ್ ಮತ್ತು ರೋಹಿತ್ ಶರ್ಮಾ ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಈಗ ನಮಂದೀರ್ ಮತ್ತು ತಿಲಕ್ ವರ್ಮಾಗೆ ಸದ್ಯಕ್ಕೆ ಹೋಲ್ಡ್ ಮಾಡ್ತಾ ಇದ್ದೀನಿ. ಮತ್ತು ಏನಾದರೂ ಕರುಣ್ ನಾಯರ್ ಆಡಿದರೆ ಅವ್ರಿಗೆ ಬ್ಯಾಕ್ ಮಾಡ್ತೀನಿ ಸದ್ಯಕ್ಕೆ. ಈಗ ಹೋಗೋಣ ಆಲ್ರೌಂಡರ್ ಸೆಕ್ಷನ್ದಲ್ಲಿ. ಆಲ್ರೌಂಡರ್ ಸೆಕ್ಷನ್ದಲ್ಲಿ ಅಕ್ಷರ್ ಪಟೇಲ್ ತುಂಬ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ನಂಬರ್ 4, ನಂಬರ್ 5ಗೆ ಬ್ಯಾಟಿಂಗ್ಗೆ ಬರ್ತಿದ್ದಾರೆ. ವಿತ್ ದ ಬ್ಯಾಟ್ ಆ್ಯಂಡ್ ವಿತ್ ದ ಬಾಲ್ ತುಂಬ ಜಾಸ್ತಿ ಇವ್ರಿಗೆ ಚಾನ್ಸಸ್ ಈಗ ಸಿಗ್ತಾ ಇದೆ. ಫ್ಯಾಂಟಸಿ ಟೀಮ್ ಮಾಡುವಾಗ ಆಪರ್ಚುನಿಟಿ ನೋಡಬೇಕಾಗುತ್ತೆ. ಯಾವ ಪ್ಲೇಯರ್ಗೆ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇವ್ರಿಗೆ ನಾನು ಬ್ಯಾಕ್ ಮಾಡಿದ್ದೀನಿ. ಇವ್ರ ಜೊತೆ ಹಾರ್ದಿಕ್ಕೂ ಕೂಡ ಬ್ಯಾಕ್ ಮಾಡ್ತೀನಿ, ಯಾಕಂದರೆ ಇವರು ಕೂಡ ತುಂಬ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಕಾರ್ಬಿನ್ ಬಾಸ್ ಯಾವಾಗಿಂದ ಬೌಲಿಂಗ್ ಮಾಡ್ತಿದ್ದಾರೆ ಅಲ್ಲಿಂದ ಇವರು ಸ್ವಲ್ಪ ಬೌಲಿಂಗ್ ಕಡಿಮೆ ಮಾಡಿದ್ದಾರೆ. ಇವರ ಸೆಲೆಕ್ಷನ್ ಪರ್ಸೆಂಟೇಜ್ 87% ಇದೆ. ಏನಾದರೂ ಇವರು ಆಡಿದಾಗ ಆವಾಗ ನಮ್ಮ ಟೀಮ್ದಲ್ಲಿ ಇವರು ಇರಲಿಲ್ಲ ಅಂದರೆ ಆವಾಗ ನಾವು ಒನ್ ವೇ ಸೋಲ್ತೀವಿ ಫ್ಯಾಂಟಸಿ ಟೀಮ್ದಲ್ಲಿ. ಅದಕ್ಕೆ ಇವ್ರಿಗೆ ಡ್ರಾಪ್ ಮಾಡೋ ರಿಸ್ಕ್ ಅಂತೂ ನಾನು ತೊಗೊಳ್ಳೋದಿಲ್ಲ. ವಿಲ್ ಜಾಕ್ಸ್ಗೆ ನಾನು ಸದ್ಯಕ್ಕೆ ಡ್ರಾಪ್ ಮಾಡ್ತಾಯಿದ್ದೀನಿ. ಈಗ ಸೀದಾ ಹೋಗೋಣ ಬೌಲಿಂಗ್ ಸೆಕ್ಷನ್ದಲ್ಲಿ. ಬೌಲಿಂಗ್ ಸೆಕ್ಷನ್ದಲ್ಲಿ ನೋ ಡೌಟ್ ಜಸ್ಪ್ರೀತ್ ಬುಮ್ರಾ. ಇವ್ರ ಬಗ್ಗೆ ಏನು ಮಾತಾಡಬೇಕು? ನೋ ಡೌಟ್ ಗ್ರೇಟ್ ಪ್ಲೇಯರ್ ಇದ್ದಾರೆ. ಇವ್ರಿಗೆ ಡೈರೆಕ್ಟ್ ಬ್ಯಾಕ್ ಮಾಡೋಣ. ಇವ್ರ ಜೊತೆ ನನಗೆ ಕುಲ್ದೀಪ್ ಯಾದವ್ನೂ ಬೇಕು ಮತ್ತು ಟ್ರೆಂಟ್ ಬೋಲ್ಟ್ನೂ ಬೇಕು. ಹೀಗೆ ಇದೆ ಟೀಮ್ ಪ್ರಿವ್ಯೂ. ಏನಾದರೂ ಸ್ವಲ್ಪ ಚೇಂಜಸ್ ಆದರೆ ಆವಾಗ ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀನಿ, ಯಾಕಂದರೆ ಕಂಡೀಷನ್, ಪಿಚ್ ಮತ್ತು ಟಾಸ್ ಆದಮೇಲೆ ಸ್ವಲ್ಪ ಚೇಂಜಸ್ ಕಂಪಲ್ಸರಿ ಮಾಡಬೇಕಾಗುತ್ತೆ. ಆವಾಗ ಟೆಲಿಗ್ರಾಮ್ದಲ್ಲಿ ಫೈನಲ್ ಅಪ್ಡೇಟೆಡ್ ಟೀಮ್ ಹಾಕಿರ್ತೀನಿ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿಂದ ಹೋಗಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಈಗ ನಮ್ಮ ಟೀಮ್ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಮಾಡೋಣ. ನಾನು ರಾಯನ್ ರಿಕಲ್ಟನ್ಗೆ ಕ್ಯಾಪ್ಟನ್ ಮಾಡ್ತೀನಿ, ಯಾಕಂದರೆ ದಿಲ್ಲಿ ಹತ್ರ ಮಿಚೆಲ್ ಸ್ಟಾರ್ಕ್ ಇಲ್ಲ. ಅದಕ್ಕೆ ಇವರು ಒಂದು ಒಳ್ಳೆ ಇನ್ನಿಂಗ್ ಆಡ್ತಾರೆ ಅಂತ ನನಗೆ ಅನ್ನಿಸ್ತಿದೆ. ಅಂದರೆ ಡೆಲ್ಲಿ ಬೌಲಿಂಗ್ ಸ್ವಲ್ಪ ವೀಕ್ ಅನ್ನಿಸ್ತಿದೆ. ಮತ್ತು ರಾಯನ್ ರಿಕಲ್ಟನ್ ವಾನ್ಖೇಡದಲ್ಲಿ ತುಂಬ ಸ್ಟ್ರಾಂಗ್ ರೆಕಾರ್ಡ್ ಕೂಡ ಇದೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಜೊತೆ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ಗೆ ಮಾಡ್ತೀನಿ. ನಾನು ಸೇಫ್ ಹೋಗ್ತಾ ಇದ್ದೀನಿ ವೈಸ್ ಕ್ಯಾಪ್ಟನ್ಗೆ, ಅದಕ್ಕೆ ನಾನು ಅಕ್ಷರ್ ಪಟೇಲ್ಗೆ ಬ್ಯಾಕ್ ಮಾಡ್ತಿದ್ದೀನಿ. ಈಗ ಟೀಮ್ ನಿಮ್ಮ ಮುಂದೆ ಇದೆ, ಆದರೆ ನೆನಪು ಇರಲಿ, ಟಾಸ್ ಆದಮೇಲೆ 2-3 ಚೇಂಜಸ್ ಮಾಡಬೇಕಾಗುತ್ತೆ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋನಿಂದ ನಿಮಗೆ ಏನಾದರೂ ಸ್ವಲ್ಪನಾದರೂ ಉಪಯೋಗ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಏನಾದರೂ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದೇ ಥರದ ವೀಡಿಯೋಸ್ ಇನ್ನು ಮುಂದೆ ಕೂಡ ಬರ್ತಾ ಇರುತ್ತೆ. ಮತ್ತು ಏನೇ ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡಿ ನಮಗೆ ಕೇಳ್ಬೋದು, ನಾವು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀವಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು, ಗುಡ್ ಬೈ ಆ್ಯಂಡ್ ಬೆಸ್ಟ್.